ಸ್ನೇಹಿತರೆ, ಕೊನೆಗೂ ಗೃಹಲಕ್ಷ್ಮಿ 31 ಹಾಗೂ 32ನೇ ಕಂತಿನ ಹಣ ಕೇವಲ ಒಂದು ಕಂತಲ್ಲ, 2 ತಿಂಗಳ ಹಣವನ್ನ ಒಟ್ಟೊಟ್ಟಿಗೆ ಬಿಡುಗಡೆ ಮಾಡ್ಲಿಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈಗಾಗಲೇ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಯಾವುವು ಮತ್ತು ನಿಮ್ಮ ಖಾತೆಗಳಿಗೆ ಸರಿಯಾದ ಸಮಯಕ್ಕೆ ಯಾವಾಗಿನಿಂದ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಸೊ ಮೊಟ್ಟ ಮೊದಲಿಗೆ ಅಂದ್ರೆ ಮೊದಲನೇ ಹಂತ ಅಂತ ಇರತ್ತೆ. ಈಗ ಗೃಹಲಕ್ಷ್ಮಿಯಲ್ಲಿ ಯಾವುದೇ ಕಂತಿನ ಹಣ ಬಿಡುಗಡೆ ಆಯ್ತಪ್ಪ ಅಂದ್ರೆ ಅದಕ್ಕೆ ಮೊದಲನೇ ಹಂತದಲ್ಲಿ ಈ ಒಂದು ಜಿಲ್ಲೆಗಳಿಗೆ, ಎರಡನೇ ಹಂತದಲ್ಲಿ ಈ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ, ಮೂರನೇ ಹಂತದಲ್ಲಿ ಉಳಿದಂತಹ ಜಿಲ್ಲೆಗಳಿಗೆ, ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ದುಡ್ಡು ರಿಲೀಸ್ ಆಗತ್ತೆ. ಇದು ದಿಢೀರನೆ ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗೋದಿಲ್ಲ, ಜಿಲ್ಲಾ ವಾಯಿಸು ಇಂತಿಷ್ಟು ಅಂತ ಹೇಳ್ಬಿಟ್ಟು ಬಿಡುಗಡೆ ಆಗುವಂತದ್ದು. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳು ಯಾವುವು ಮತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸದ್ಯಕ್ಕೆ ಬಿಡುಗಡೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಯಾವ ದಿನಾಂಕದಿಂದ ಈ ದುಡ್ಡು ಬಿಡುಗಡೆ ಆಗತ್ತೆ, ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಪ್ರತಿಯೊಂದು ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಂಗನವಾಡಿ ಕೇಂದ್ರದ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡೋದಿದ್ದೀನಿ. ಸೊ ಒಟ್ಟಾರೆಯಾಗಿ ಇಂಪಾರ್ಟೆಂಟ್ ಮಾಹಿತಿ, ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಾನೇನ್ ಫೋರ್ಸ್ ಮಾಡೋದಿಲ್ಲ, ನಿಮ್ಗೆ ಇಂಪಾರ್ಟೆಂಟ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ, ನಂಬಿಕೆ ಅಂತೂ ಇದೆ. ಇನ್ನು ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಒಂದಲ್ಲ, ಎರಡಲ್ಲ, 3-4 ತಿಂಗಳ ಹಣವು ಕೂಡ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು. ಅದರಲ್ಲಿ ಸದ್ಯಕ್ಕೆ ಸ್ನೇಹಿತರೆ ನೀವು ಗಮನಿಸಬಹುದು, 30ನೇ ಕಂತಿನ ಹಣ, ಮಾರ್ಚ್ ತಿಂಗಳ ಹಣ ಅಂತ ನಾವು ಕರಿತೀವಿ. ಸೊ ಆ ಮಾರ್ಚ್ ತಿಂಗಳ ಆದ ಮೇಲೆ ಯಾವುದೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಸರ್ಕಾರ ಅದಾದ ಬಳಿಕ ಸಿಎಂ ಬದಲಾವಣೆ ಆಯಿತು. ಸಿಎಂ ಬದಲಾವಣೆ ಆದ ಮೇಲೆ ಸಾಕಷ್ಟು ರೂಲ್ಸ್ ಗಳನ್ನ ತಂದ್ರು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೊಸದಾಗಿ ಅರ್ಜಿಯನ್ನೇ ಸಲ್ಲಿಸಲಿಕ್ಕೆ ಹೇಳ್ಬಿಟ್ರು. ಇಲ್ಲಿ ಒಂದೇ ಒಂದು ಯೋಜನೆಯಲ್ಲಿ 2 ಸಾರಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿದಾರಂದ್ರೆ ನೀವೇ ಅರ್ಥ ಮಾಡ್ಕೊಳ್ಬಹುದು ಈ ಯೋಜನೆ ಎಷ್ಟು ಮಹತ್ವಪೂರ್ಣವಾಗಿದೆ ಅಂತ. ಇಡೀ ದೇಶದಾದ್ಯಂತಹ ಸದ್ದು ಮಾಡತಕ್ಕಂತಹ ಯೋಜನೆ ಇದು ಗೃಹಲಕ್ಷ್ಮಿ ಯೋಜನೆ. ಪ್ರತಿ ತಿಂಗಳು ಕೂಡ 2,000 ಅಂದ್ರೆ ಮಹಿಳೆಯರದೆಷ್ಟೋ ಹೆಲ್ಪ್ ಆಗುತ್ತೆ. ವರ್ಷಕ್ಕೆ 24,000 ಸ್ನೇಹಿತರೆ. ಈಗ 30 ತಿಂಗಳ ಹಣವನ್ನ ನೀವು ಪಡ್ಕೊಂಡಿದ್ದೀರಿ. ಆ 30 ಕಂತುಗಳಲ್ಲಿ 2 ತಿಂಗಳ ಹಣ ಮಾತ್ರ ಸರ್ಕಾರ ಕೊಟ್ಟಿಲ್ಲ, ಯಾಮಾರಿಸಿದೆ ಅಂತ ಹೇಳಬಹುದು. ನಾನು ಸಾಕಷ್ಟು ವಿಡಿಯೋದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿರ್ಲಿಲ್ಲ. ಅದನ್ನ ಕೊಡ್ಲೇಬೇಕು ಅಂತ ಬಿಜೆಪಿ ನಾಯಕರು ಕೂಡ ಒತ್ತಾಯವನ್ನ ಮಾಡಿದ್ರು, ಸದನದಲ್ಲಿ ಮಾಡಿದ್ರು, ಚಳಿಗಾಲದ ಅಧಿವೇಶನದಲ್ಲಿ ಮಾಡಿದ್ರು, ಸಾಕಷ್ಟು ಬಾರಿ ಇದ್ರ ಬಗ್ಗೆ ಚರ್ಚೆ ಆಯಿತು. ಆದ್ರೆ ಈಗಾಗಲೇ ಬಿಡುಗಡೆ ಮಾಡ್ಬೇಕಾಗಿರ್ತಕ್ಕಂತಹ ದುಡ್ಡನ್ನ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಬಿಡುಗಡೆ ಮಾಡ್ಲಿಲ್ಲ. 5,000 ಕೋಟಿ ಹಣ ಅವ್ರ ಹತ್ರನೇ ಇದೆ ಅಂತೆ, ಹಣಕಾಸು ಇಲಾಖೆ ಹತ್ರ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತಾರ ಇಲ್ಲ ಅಂತ ಬಹುತೇಕ ಡೌಟು. ಆದ್ರೆ ಈಗ ಬರ್ಬೇಕಾಗಿರ್ತಕ್ಕಂತಹ ಕಂತುಗಳ ಬಗ್ಗೆ ನಾವು ವಿಚಾರ ಮಾಡೋಣ. ಈಗ ಬರ್ಬೇಕಾಗಿರ್ತಕ್ಕಂತಹ ಕಂತುಗಳು 31 ಏಪ್ರಿಲ್ ತಿಂಗಳ ಹಣ ಬರಬೇಕು, 32 ಮೇ ತಿಂಗಳ ಹಣ ಬರಬೇಕು, ಜೊತೆಗೆ ಜೂನ್ ಕೂಡ ಮುಗಿದು ಹೋಗಿದೆ. ಹೀಗಾಗಿ 33ನೇ ಕಂತಿನ ಹಣವು ಕೂಡ ಬರಬೇಕು. ಇನ್ನು ಜುಲೈ ತಿಂಗಳ ಅರ್ಧಕ್ಕರ್ಧ ಮುಗಿಲಿಕ್ಕೆ ಬಂದಿದೆ. ಸೊ ಈ ತಿಂಗಳ ಹಣವು ಕೂಡ ಬರ್ಬೇಕಂತ ಕೇಳಿದ್ರೆ ಇಲ್ಲ, ಜುಲೈದು ಆಗಸ್ಟ್ ನಲ್ಲಿ ಜಮಾ ಮಾಡ್ತಾರೆ, ಆಗಸ್ಟ್ದು ಸೆಪ್ಟೆಂಬರ್ ನಲ್ಲಿ, ಸೆಪ್ಟೆಂಬರ್ದು ಅಕ್ಟೋಬರ್ ನಲ್ಲಿ, ಅಕ್ಟೋಬರ್ದು ನವೆಂಬರ್ ನಲ್ಲಿ. ಈ ರೀತಿ ಒಂದು ತಿಂಗಳ ಹಣವನ್ನ ಇನ್ನೊಂದು ತಿಂಗಳಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟ ಮಾಹಿತಿ ಪ್ರಕಾರ, ಈಗ ನಾವು ಸರ್ಕಾರಿ ನೌಕರಸ್ಥರಿದ್ದೀವಿ ಅಂತ ಅನ್ಕೊಳ್ಳಿ, ನಾವು 1 ತಿಂಗಳು ಪೂರ್ತಿಯಾಗಿ ದುಡಿಮೆ ಮಾಡ್ತೀವಿ, ತದನಂತರ ಮುಂದಿನ ತಿಂಗಳಲ್ಲಿ ಅದರ ವೇತನವನ್ನ ಪಡ್ಕೊಳ್ತೀವಿ. ಸೊ ಮತ್ತೆ ಏನಾಗತ್ತೆ, ಆ ತಿಂಗಳಲ್ಲಿ ನಾವು ದುಡಿಮೆ ಮಾಡಿದ್ರೆ ಅದರ ಮುಂದಿನ ತಿಂಗಳಲ್ಲಿ ವೇತನವನ್ನ ಪಡಿತೀವಿ. ಈ ರೀತಿ 1 ತಿಂಗಳ ಹಣವನ್ನ ಇನ್ನೊಂದು ತಿಂಗಳಲ್ಲಿ ಪಡ್ಕೊಳ್ಳುವಂಥದ್ದು. ಸೊ ಈ ರೀತಿ ಸಪರೇಟ್ ಆಗಿ ದುಡ್ಡು ಜಮಾ ಆಗ್ತಾ ಹೋಗುತ್ತೆ. ಈಗ ಜುಲೈ ತಿಂಗಳದು ಆಗಸ್ಟ್ ತಿಂಗಳಲ್ಲಿ ಬರುತ್ತೆ. ಬರ್ಬೇಕಾಗಿರ್ತಕ್ಕಂತಹ ಕಂತುಗಳು 31, 32, 33, ಏಪ್ರಿಲ್, ಮೇ, ಜೂನ್, ಈ 3 ತಿಂಗಳ ಹಣವನ್ನ ಸರ್ಕಾರ ಕೊಡ್ಬೇಕಾಗಿದೆ. ಮತ್ತು ಈಗ ಬಹಳ ತಿಂಗಳಿನಿಂದ ವಿಳಂಬ ಕೂಡ ಆಗಿದೆ, ಡಿಲೇ ಕೂಡ ಆಗಿದೆ. ಅದಕ್ಕಾಗಿ ಒಟ್ಟೊಟ್ಟಿಗೆ 2 ತಿಂಗಳ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸುಮಾರು 5,000 ಕೋಟಿ ಹಣ ಏನಿದೆ ಅದು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ರೆಡಿ ದುಡ್ಡು ಬಂದಿರತಕ್ಕಂಥದ್ದು. ಆ ಎಲ್ಲ ದುಡ್ಡು ಆಲ್ರೆಡಿ ಪ್ರೊಸೆಸರ್ ಸ್ಟಾರ್ಟ್ ಆಗಿದೆ. ಗೃಹಲಕ್ಷ್ಮಿ ಪ್ರೊಸೆಸರ್ ಹೇಗಿರುತ್ತೆ ಅಂದ್ರೆ, ಹಣಕಾಸು ಇಲಾಖೆಯಿಂದ ದುಡ್ಡು ಬಿಡುಗಡೆ ಆಗಬೇಕಂದ್ರೂ ಸಹಿತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೋಟಿಸ್ ಅನ್ನ ಕಳಿಸ್ಬೇಕಾಗತ್ತೆ.
ಇಂತಿಷ್ಟು ಕಂತು ಬಿಡುಗಡೆ ಮಾಡಬೇಕಾಗಿದೆ, ಇಷ್ಟು ದುಡ್ಡು ನಮಗೆ ಬೇಕಾಗತ್ತೆ, ಇಷ್ಟು ಮಹಿಳೆಯರು ಇದ್ದಾರೆ ಅಂತಕ್ಕಂಥದ್ದನ್ನ ಅಲ್ಲಿ ತಿಳಿಸಲಾಗತ್ತೆ. ಸೊ ಹಾಗಾದ್ರೆ ಸ್ನೇಹಿತರೆ, ಇಷ್ಟ ಆದ ಮೇಲೆ ಅಲ್ಲಿಂದ ಡೈರೆಕ್ಟ್ ಆಗಿ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಲಾಗುತ್ತೆ. ಅಲ್ಲಿರ್ತಕ್ಕಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಅನ್ನ ಮುಗಿಸ್ಕೊಳ್ಳಲಾಗತ್ತೆ. ಏನೇನಲ್ಲಿ ಮಾಹಿತಿ ಇರುತ್ತೆ, ಏನೇನು ಡೀಟೇಲ್ಸ್ ಇರುತ್ತೆ ಅದೆಲ್ಲವೂ ಕೂಡ ಪ್ರೊಸೆಸರ್ ಮುಗಿದ ಮೇಲೆ ಮತ್ತೆ ರಿಟರ್ನ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆನೆ ದುಡ್ಡು ಬರುವಂತದ್ದು. ಅಲ್ಲಿ ಉಳಿದಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಡಿ-ಬಿ-ಟಿ ಟ್ರೆಜರಿಗೆ ಪುಷ್ ಮಾಡಲಾಗುತ್ತೆ. ಫೈನಲ್ ಇದು ಡಿ-ಬಿ-ಟಿ ಟ್ರೆಜರಿಗೆ ಪುಷ್ ಮಾಡಿದ ದುಡ್ಡನ್ನ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತಾವೆ. ಸೊ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಅದೆಲ್ಲ ಪ್ರೊಸೆಸರ್ ಮುಗಿದಿರುತ್ತೆ. ನಂತರ ಬಹಳ ದಿನದಿಂದ ದುಡ್ಡು ಹಾಕಿರೋದಿಲ್ಲ, ಹೀಗಾಗಿ ಟ್ರಯಲ್ ನಡೆಸ್ತಾರೆ. ಸೊ ಮೊದಲಿಗೆ ಟ್ರಯಲ್ ನಡೆಯುತ್ತೆ, ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರುತ್ತಾ ಅಥವಾ ಇಲ್ವಾ ಅಂತ ನೋಡಲಾಗುತ್ತೆ. ಅಲ್ಲಿ ತಾಂತ್ರಿಕ ದೋಷ ಕಂಡು ಬಂದ್ರೆ 4-5 ದಿನಗಳ ಕಾಲ ಮತ್ತೆ ಡಿಲೇ ಆಗುತ್ತೆ. ಅದನ್ನ ಸರಿಪಡಿಸ್ಲಿಕ್ಕೆ ಈ ಗವರ್ನರ್ಸ್ ಅವರು ಕೂಡ ಇರ್ತಾರೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. ಸೊ ನಾವು ಸೇಫ್ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ 5,000 ಕೋಟಿಯನ್ನ ಬಿಡುಗಡೆ ಆಗಿದ್ದು, ಅದರಲ್ಲಿ 2,500 ಕೋಟಿ ಆಲ್ರೆಡಿ ಬಿಡುಗಡೆ ಆಗುವಂತಹ ಹಂತಕ್ಕೆ ಬಂದಿದೆ. ಅದೆಲ್ಲವೂ ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಲಿದೆ. ಮುಖ್ಯವಾಗಿ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ರಿಲೀಸ್ ಆಗತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿದೆ. ಸೊ ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಈಗಾಗಲೇ ನಾನು ಹೇಳಿರುವ ಹಾಗೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿ ದುಡ್ಡು ಹೋಗಿರುತ್ತೆ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿಯೇ ಮೊದಲು ಟ್ರಯಲ್ ನಡೆಯುತ್ತೆ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಟ್ರಯಲ್ ನಡೆಯುತ್ತೆ. ಜೊತೆಗೆ ಅದಾದ ಬಳಿಕ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದ್ರೆ ಬೆಳಗಾವಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿ ಒಂದು ಹಂತದಲ್ಲಿ ಬಿಡುಗಡೆ ಆಗುವಂತದ್ದು. ಸೊ ಅಲ್ಲಿ ಇರ್ತಕ್ಕಂತಹ ಎಲ್ಲ ಮಹಿಳೆಯರಿಗೆ ದುಡ್ಡು ಹೋಗುತ್ತೆ ಅಂತ ಹೇಳ್ತಾ ಇಲ್ಲ. ಕೆಲವೊಂದಿಷ್ಟು ಮಹಿಳೆಯರಿಗೆ ದುಡ್ಡು ಹೋಗುತ್ತೆ, ಇನ್ ಕೆಲವೊಂದಿಷ್ಟು ಮಹಿಳೆಯರಿಗೆ ಹಾಗೆ ಪೆಂಡಿಂಗ್ ಉಳಿಯುತ್ತೆ. ಹಾಗೆ ಜಮಾ ಮಾಡ್ತಾ ಮಾಡ್ತಾ ತದನಂತರ ಮತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ದುಡ್ಡು ರಿಲೀಸ್ ಆಗುತ್ತೆ. ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರ್ಲಿಲ್ಲ ಅಂದ್ರೆ ಹಾಗೆ ಜಮಾ ಆಗ್ತಾ ಮತ್ತು ಉಳಿದಂತಹ ಮಹಿಳೆಯರಿಗೆ ಮೊದಲು ಜಮಾ ಮಾಡಿರ್ತಾರಲ್ಲ ಜಿಲ್ಲೆಗಳಲ್ಲಿ, ಆ ಜಿಲ್ಲೆಗಳ ಮಹಿಳೆಯರಿಗೂ ಉಳಿದಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗತ್ತೆ. ಸೊ ಈ ರೀತಿ ಪ್ರೊಸೆಸರ್ ಒಂದಾದ ಮೇಲೆ ಒಂದು ನಡೀತಕ್ಕಂಥದ್ದು. ಈಗ ಒಂದೇ ದಿನದಲ್ಲಿ 2 ದಿನದಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಯೋಜನೆ ಅಲ್ಲ ಇದು. ಸೊ ಇದು ಬಿಡುಗಡೆ ಆಗ್ಲಿಕ್ಕೆ ಸುಮಾರು 10-12 ದಿನ ಕೇವಲ ಒಂದು ಕಂತುಗಳಿಗೆ ಬೇಕಾಗತ್ತೆ. ಒಂದು ಕಂತಿನ ಹಣ ಎಲ್ಲರ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗ್ಬೇಕಂದ್ರೆ ಸುಮಾರು 10-12 ದಿನ ಬೇಕು. ಇದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್. ಸೊ ಅದಕ್ಕಾಗಿ ಈಗ ಬಿಡುಗಡೆ ಆಗ್ತಕ್ಕಂತಹ ಕಂತು 31 ಮತ್ತು 32 ಅತಿ ಶೀಘ್ರದಲ್ಲಿ ಇನ್ನು 1 ವಾರದ ಒಳಗಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಗೃಹಲಕ್ಷ್ಮಿಯಲ್ಲಿ ಡೇಟ್ ಅಂತ ಕೊಡೋದಿಲ್ಲ, ದಿಢೀರನ್ನೇ ಬಿಡುಗಡೆ ಮಾಡಿಬಿಡ್ತಾರೆ. ಸೊ ನಾಳೆನೂ ಕೂಡ ಬಿಡುಗಡೆ ಆಗಬಹುದು, ಈ ರೀತಿನೂ ಕೂಡ ಇದೆ. ಕೇವಲ 1 ವಾರದ ಒಳಗಾಗಿ ಮಾತ್ರ ರಿಲೀಸ್ ಆಗೋದು, ಇದು ಕನ್ಫರ್ಮ್ ಮಾಹಿತಿ. ಯಾಕಂದ್ರೆ ಬಹಳ ದಿನದಿಂದ ಡಿಲೇ ಆಗಿದೆ, ಅದಕ್ಕಾಗಿ ಸ್ಪೀಡ್ ಆಗಿ ಜಮಾ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಏನೇ ಕ್ವೆಶನ್ಸ್ಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.